ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಆಲ್ಮೋಸ್ಟ್ ಇಯರ್ ಅಗೋ ನಾನು ಹಿಡಿದಿರೋಂಥ ವಿಡಿಯೋ ಇದು. ಲಾಸ್ಟ್ ಇಯರ್ ಚಂದನ್ ಬರ್ಡೇಗೆ ನಾನು ಪ್ಲ್ಯಾನ್ ಮಾಡಿದಾಗ ತಿರುವನಂತಪುರಂಗೆ ಹೋಗಿದ್ವಿ. ಅಲ್ಲಿ ಏರ್ಪೋರ್ಟಿಂದ ಆಚೆ ಬಂದ ಕೂಡಲೇ ಏನೂ ಐಡಿಯಾ ಇರಲಿಲ್ಲ, ಅಲ್ಲಿಂದ ಆಲಪಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಅಕಸ್ಮಾತಾಗಿ ಒಬ್ಬರು ಆಟೋ ಡ್ರೈವರ್ ನಮಗೆ ಸಿಕ್ಕಿ ಇಲ್ಲಿ ತಿರುವನಂತಪುರಮಲ್ಲಿ ಸಾಕಷ್ಟು ಜಾಗಗಳಿದೆ, ಅದಲ್ಲದೆ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲೇ ಇದೆ ಅಂತ ಹೇಳಿದಾಗ ನಾವು ಬೇರೆ ಏನೂ ಯೋಚನೆ ಮಾಡದೆ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೊರಟ್ವಿ. ಆ್ಯಂಡ್ ಅಲ್ಲಿನ ಆ ಜಾಗಕ್ಕೆ ತಕ್ಕಂಗೆ ನಾವು ಡ್ರೆಸ್ ಪರ್ಚೇಸ್ ಮಾಡಬೇಕಿತ್ತು. ನನಗೆ ಸ್ಯಾರಿ ಆ್ಯಂಡ್ ಚಂದನ್ಗೆ ಪಂಚೆ ಮತ್ತು ಶರ್ಟು ಪರ್ಚೇಸ್ ಮಾಡಿಕೊಂಡು ನಾವು ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆ್ಯಂಡ್ ಒಳಗಡೆ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ಫೋನ್ಸ್ ಅಲೌಡ್ ಇಲ್ಲ, ಲಾಕರಲ್ಲೇ ಇಡಬೇಕಾಯಿತು. ಅಲ್ಲಿಂದ ನಾವು ಈ ಬೀಚಿಗೆ ಹೋದ್ವಿ. ಆ್ಯಂಡ್ ಈ ಜಾಗದ ಹೆಸರು ನನಗೆ ಸದ್ಯಕ್ಕೆ ಜ್ಞಾಪಕ ಇಲ್ಲ, ಬಟ್ ಜ್ಞಾಪಕ ಬಂದರೆ ಅದಕ್ಕೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀವಿ. ಈ ಬೀಚಿಂದ ನಾವು ಸಾಕಷ್ಟು ಜಾಗಗಳು ನೋಡಿದ್ವಿ. ಇಲ್ಲಿಂದ ನಾವು ಹೋಗಿದ್ದೆ ಮ್ಯಾಂಗ್ರೋವ್ ಫಾರೆಸ್ಟಿಗೆ. ಮ್ಯಾಂಗ್ರೋವ್ ಫಾರೆಸ್ಟು ಮಾತ್ರ ತುಂಬ ಚೆನ್ನಾಗಿತ್ತು. ಆ ವೆದರ್, ಆ ಬೋಟ್, ಹಾಗೆ ಆ ನೇಚರ್. ಚಂದನ್ಗೆ ಇದು ಒನ್ ಆಫ್ ದ ಬೆಸ್ಟ್ ಬರ್ಡೇ ಸರ್ಪ್ರೈಸ್ ಎವರ್ ಅಂತ ಅನ್ಕೋತೀನಿ, ಬಿಕಾಸ್ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಮಗೆ ಆ್ಯಕ್ಚುಲಿ ಇಲ್ಲಿ ಬರಬೇಕಂತ ಐಡಿಯಾನೇ ಇರಲಿಲ್ಲ. ನಾವು ಆಲಪಿ ಬ್ಯಾಕ್ ವಾಟರ್ಸ್ಗೆ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಬಟ್ ಅಲ್ಲೊಂದು ಇನ್ಸಿಡೆಂಟ್ ಆಯಿತು. ಏನಾಯಿತು ಅಂದರೆ, ನಾವು ಫ್ಲೈಟ್ ಬುಕ್ ಮಾಡಿದ್ವಿ, ಬಟ್ ನಾವು ಹೋಗಿ ಏರ್ಪೋರ್ಟ್ ರೀಚ್ ಆಗೋಷ್ಟರಲ್ಲಿ ಫ್ಲೈಟ್ ಆಲ್ರೆಡಿ ಟೇಕ್ ಆಫ್ ಆಗಿಬಿಟ್ಟಿತ್ತು. ನನಗಂತೂ ಏನು ಮಾಡೋದಂತ ಗೊತ್ತಾಗಿಲ್ಲ. ಸೊ ಇಮಿಡಿಯೇಟ್ಲಿ ನಾನು ಅನದರ್ ಫ್ಲೈಟ್ ಬುಕ್ ಮಾಡಿದ್ದೆ. ಬಟ್ ಅನದರ್ ಫ್ಲೈಟ್ ಬುಕ್ ಮಾಡಿದಾಗ ನಾನು ಬೋರ್ಡಿಂಗ್ ಪಾಸ್ ತೊಗೊಂಡು ಅಲ್ಲಿ ಸ್ಕ್ಯಾನ್ ಮಾಡಬೇಕಾದ್ರೆ ಗೊತ್ತಾಯಿತು ನಾನು ನೆಕ್ಸ್ಟ್ ದಿನಕ್ಕೆ ಬುಕ್ ಮಾಡಿದ್ದೀನಿ ಅಂತ. ಹೆವಿ ಫ್ರಸ್ಟ್ರೇಷನ್ ಆಗೋಯಿತು ನನಗಂತೂ. ಸೊ ಅಲ್ಲಿ ಹೋಗಿ ನಾನು ಕೌಂಟರ್ ಹತ್ರ ನಾನು ಬೇರೆ ನನಗೆ ಮಾಡಿಫೈ ಮಾಡಿಕೊಡಿ ಇವತ್ತಿನ ರೂಟ್ ಅಂತ ಅವ್ರು ಕೇಳಿದ್ರು ಎಲ್ಲಿಗೆ ಹೋಗಬೇಕು ಅಂತ. ನಾನು ಎನಿ ಪ್ಲೇಸ್ ವಿಚ್ ಹ್ಯಾಸ್ ಬೀಚ್ ಅಂತ ಅಂದೆ. ಫಸ್ಟ್ ನಾನು ಕೇಳಿದ್ದು ತಿರುವನಂತಪುರಂಗಿದೆಯಾ ಅಂತ. ಅವರಂದರು ತಿರುವನಂತಪುರಮಲ್ಲಿ ಸದ್ಯಕ್ಕೆ ಯಾವುದೇ ಫ್ಲೈಟ್ ಇಲ್ಲ ಅಂತ ಹೇಳಿಬಿಟ್ರು. ಸಖತ್ ಡಿಸಪಾಯಿಂಟ್ ಆಯಿತು. ಗೋವಾ ಇದೆ ಅಂತ ಹೇಳಿದರು, ಬಟ್ ಗೋವಾಗೆ ನಾವು 2 ಫ್ಲೈಟ್ಸ್ನ ಕ್ಯಾಚ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಅದು ಕ್ಯಾನ್ಸಲ್ ಆಯಿತು. ಆ್ಯಂಡ್ ತಿರ್ಗಾ ಅವರಂದರು ತಿರುವನಂತಪುರಂಗೆ ಇದೆ, ಬಟ್ 2 ಸೀಟ್ಸ್ ಅವೈಲೇಬಲ್ ಇದೆ. ಒನ್ ಇನ್ ದಿ ಫ್ರಂಟ್ ಆ್ಯಂಡ್ ಅನದರ್ ಒನ್ ಇನ್ ದ ಬ್ಯಾಕ್, ಫುಲ್ಲು ಲಾಸ್ಟಲ್ಲಿ. ಇಬ್ಬರು ಒಟ್ಟಿಗೆ ಕೂರೋಕ್ಕಾಗಲ್ಲ ಅಂತ ಅಂದರು. ನಾವು ಬೇರೆ ಆಪ್ಷನ್ ಇಲ್ಲದೆ ಓಕೆ ಸರಿ ಅಂತ ಅಂದ್ವಿ. ಆ್ಯಂಡ್ ನಾನು ಫಸ್ಟ್ ಸೀಟಲ್ಲಿ ಕೂತಿದ್ದಾಗ ನನ್ನ ಪಕ್ಕ ಇಬ್ಬರು ಓಲ್ಡ್ ಕಪಲ್ ಕೂತಿದ್ರು. ಆ್ಯಂಡ್ ಚಂದನ್ ಸೀಟಲ್ಲಿ ಯಾರೋ ಒಬ್ಬರಿದ್ರು. ಆ್ಯಂಡ್ ಚಂದನ್ ಪಕ್ಕದಲ್ಲಿ ಒಂದು ಸೀಟ್ ಇತ್ತು, ಅದು ಖಾಲಿಯಾಗೇ ಇತ್ತು. ಅಲ್ಲಿ ಯಾರೂ ಹೋಗಿರಲಿಲ್ಲ ಇನ್ನು. ಆ್ಯಂಡ್ ಆಲ್ಮೋಸ್ಟ್ ನಾವು ತುಂಬ ಹೊತ್ತು ಕಾಯಿದ್ವಿ ಯಾರಾದರೂ ಬರ್ತಾರೆ ಅಂತ. ಬಟ್ ಏರೋಸ್ಟ್ರೆಸ್ ಎಲ್ಲ ಡೋರೆಲ್ಲ ಕ್ಲೋಸ್ ಮಾಡಿದಾಗ ಫ್ಲೈಟಿದು, ದೆನ್ ಐ ರಿಯಲೈಸ್ಡ್ ಓಕೆ ಅಲ್ಲಿ ಯಾರೂ ಹೋಗ್ತಿಲ್ಲ ಅಂತ. ಇಮಿಡಿಯೇಟ್ಲಿ ನಾನು ಅಲ್ಲಿ ಅವ್ರ ಹತ್ರ ಹೋಗಿ ಕೇಳಿದೆ ಪ್ಲೇಸ್ ಚೇಂಜ್ ಮಾಡಿಕೊಡಿ ಅಂತ. ಅವರು ಪ್ಲೇಸ್ ಚೇಂಜ್ ಮಾಡಿದ್ರು. ಆ್ಯಂಡ್ ದಟ್ ಈಸ್ ಒನ್ ವಿ ಗಾಟ್ ದ ವಿಂಡೋ ಸೀಟ್. ಹಂಗೆ ಇಬ್ಬರು ಒಟ್ಟಿಗೆ ಟ್ರಾವೆಲ್ ಮಾಡಿದ್ವಿ. ನಾವೇ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ವಿ, ಬಟ್ ವಿ ಎಂಡೆಡ್ ಅಪ್ ಗೋಯಿಂಗ್ ಸಮ್ವೇರ್ ಎಲ್ಸ್. ಬಟ್ ಆ ವಿಷಯಕ್ಕಂತೂ ಖಂಡಿತವಾಗ್ಲೂ ರಿಗ್ರೆಟ್ನೆಸ್ ಇಲ್ಲ. ಸಾಕ್ಷಾತ್ ಪದ್ಮನಾಭ ಸ್ವಾಮಿ ದರ್ಶನ ಆಯಿತು. ನನಗೆ ಫುಲ್ಲು ಮೈಯೆಲ್ಲ ರೋಮಾಂಚನವಾಯಿತು. ಅಲ್ಲಿ ಹೋಗಿ ದೇವ್ರನ್ನ ನೋಡಿದಾಗ ಪ್ರಾಪರ್ ಗೂಸ್ ಬಂಪ್ಸ್. ಅಷ್ಟು 20 ಫೀಟ್ ದೇವ್ರನ್ನ ನೋಡಿದಾಗ, ಅಷ್ಟು ಹತ್ತಿರದಿಂದ ದರ್ಶನ ಆದಾಗ ಎಕ್ಸ್ಪೀರಿಯನ್ಸ್ ನಾನು ಮಾತಲ್ಲಿ ಹೇಳೋಕ್ಕೆ ಆಗೋದೇ ಇಲ್ಲ.
ಅಲ್ಲಿ ಹೋಗಿ ದೇವ್ರನ್ನ ದರ್ಶನ ಮಾಡೋದು ಆದಮೇಲೆ ಅಷ್ಟೇ ನಮಗೆ ಅದು ಅರ್ಥ ಆಗುತ್ತೆ. ಆ್ಯಂಡ್ ನಾವು ಆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂತ ನಮಗೆ ತುಂಬ ಖುಷಿ ಇದೆ. ಸೊ ದಿಸ್ ಜರ್ನಿ ವಾಸ್ ಆಲ್ ಅಬೌಟ್ ಇಟ್. ಅದಾಗಿ ನಾವು ಶಿವನ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ವಾವ್, ಫೈನಲಿ ನಾವು ಶಿವನ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಅದ್ಭುತವಾದ ಜಾಗ. ಅವತ್ತಿನ ದಿವಸ ಒಂದು ಫುಲ್ ಆಫ್ ಪಾಸಿಟಿವ್ ವೈಬ್ಸ್ ಇತ್ತು ನಮಗೆ. ಬಿಕಾಸ್ ಸೆಂಟ್ರಲ್ಲಿ ಶಿವ, ಸುತ್ತಲೂ ಸಮುದ್ರ, ಸಾಕ್ಷಾತ್ ಶಿವ ಪರಮಾತ್ಮನೇ ನಮ್ಮ ಎದುರುಗಡೆ ಕೂತ್ಕೊಂಡಿರೋ ಥರ ಅನ್ನಿಸ್ತು. ಮಾತಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ನೋಡಾದಮೇಲೆ ನನಗಂತೂ ಫುಲ್ಲು ಮೈಯೆಲ್ಲ ರೋಮಾಂಚನ, ಅಂದರೆ ಮೈಯೆಲ್ಲ ಫುಲ್ ಗೂಸ್ ಬಂಪ್ಸ್ ಬಂತು. ಅವತ್ತಿನ ದಿವಸ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಇದಿಷ್ಟು ದೇವಸ್ಥಾನಕ್ಕೆ ಹೋಗಿ ಇದಿಷ್ಟು ದೇವ್ರನ್ನ ದರ್ಶನ ಮಾಡ್ತೀವಿ ಅಂದ್ಬಿಟ್ಟು. ಬಟ್ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಆ ತೋಳಲ್ಲಿ ನೋಡಿ ರುದ್ರಾಕ್ಷಿ ಎಷ್ಟು ಚೆನ್ನಾಗಿದೆ. ಅದಲ್ಲದೆ ಅದ್ರ ಸುತ್ತಲೂ ಅಳಿಲು ಕೂಡ ಓಡಾಡ್ತಾಯಿತ್ತು. ಆ್ಯಂಡ್ ಗೊತ್ತಾಗಿದ್ದು ನಮಗೆ ಅಳಿಲಿಗೂ ಶಿವ ಅಂದರೆ ತುಂಬ ಇಷ್ಟ, ಆ್ಯಂಡ್ ಶಿವಾಗೂ ಅಳಿಲಂದರೆ ತುಂಬ ಇಷ್ಟ ಅಂತ. ಆ್ಯಂಡ್ ಅದೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಅಲ್ಲಿಂದ ನಾವು ಫ್ಲೈಟ್ ತೊಗೊಂಡು ಬಂದ್ವಿ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ನೈಟ್ ಹೊತ್ತು ಫ್ಲೈಟಿಂದ ಹೀಗಿತ್ತು ವ್ಯೂ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅದಲ್ಲದೆ ನಮಗೆ ಅವತ್ತಿನ ದಿನ ಅಂತೂ ತುಂಬ 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 ಮನಸ್ಸಿಗೆ ಹತ್ತಿರ ಆಯಿತು. ನಮಗಂತೂ ಸಾಧ್ಯನೇ ಇತ್ತು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್, ಶೇರ್ for more such videos. Thank you everyone and take care ಅಂತ ಹೇಳಿ ಈ ವಿಡಿಯೋನ